ಈ ಎಲ್ಲ ದಲಿತ ಬಾಂಧವರು ನೋಡಬೇಕಾದಂಥ ವಿಡಿಯೋ. ಯಾಕಂದ್ರೆ ಸಣ್ಣ ಕೈಗಾರಿಕೆ ಸಚಿವರಾದಂಥ ಶಿವಾನಂದ ಪಾಟೀಲ್ರು ಸಾಹೇಬರು ಸಹ ದೀಕ್ಷಾಭೂಮಿಗೆ ಹೋಗಲು ಚಾಲನೆಯನ್ನು ಬಂದು ನೀಡಿದರು. ಈ ಚಾಲನೆಯಲ್ಲಿ ಬಂದು ದೀಕ್ಷಾಭೂಮಿಗೆ ನಾಗಪುರ್ಗೆ ಹೋಗೋರಿಗೆ ಎಲ್ಲರಿಗೂ ಶುಭ ಕೋರಿ ಚಾಲನೆಯನ್ನು ನೀಡಿ ಎಷ್ಟು ಜನ ಯಾವ ರೀತಿ ಅರ್ಜಿಯನ್ನು ಹಾಕಿದ್ದಾರೆ ಎಂಬುದು ಪರಿಶೀಲನೆ ಮಾಡಿ ಅವರಿಗೆ ಚಾಲನೆಗೆ ಕೊಟ್ಟರು. ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಎಲ್ಲ ನಾಗಪುರ ದೀಕ್ಷಾಭೂಮಿಯಲ್ಲಿ ಏನೇನು ನಡೀತದೆ ಅದು ಎಲ್ಲ ತೋರಿಸ್ತೀನಿ. ಎಲ್ಲರೂ ಫಾಲೋ ಮಾಡಿರಿ ತಪ್ಪದೆ. ಮಾನ್ಯ ಸಚಿವರು ಚಾಲನೆ ನೀಡಿ ಮರಳಿ ಮತ್ತೆ ಅವರ ಕೆಲಸ ಕಾರ್ಯಕ್ಕೆ ಹೊರಟರು. ಹಾಗೆ ಎಲ್ಲರೂ ಯಾರ್ಯಾರು ಜೈ ಭೀಮ್ ಬಂಧುಗಳಿದ್ದೀರಿ ಇದೇ ಥರ ವಿಡಿಯೋಗಳು ಬೇಕಾದ್ರೆ ಫಾಲೋ ಮಾಡಿರಿ, ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಇದೇ ಥರ ನಿಮಗೆ ವಿಡಿಯೋ ಹಾಕ್ತೀನಿ. ಹಾಗೆ ಬಸವನ ಬಾಗೇವಾಡಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳಾದಂಥ ತಹಸೀಲ್ದಾರ್ ಸಾಹೇಬರು ಸಹ ಕೂಡಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಪೂಜೆ ನೀಡಿ ಚಾಲನೆಯನ್ನು ಕೊಟ್ಟು ದೀಕ್ಷಾಭೂಮಿಗೆ ಹೋಗಲು ಬಸ್ ವ್ಯವಸ್ಥೆ ಯಾವ ರೀತಿ ಇರ್ತದೆ ಅಂತ ನೋಡಿರಿ. ಒಳ್ಳೆ ಬಸ್ ಅದ, ಆದರೆ ಸೀಟ್ ಯಾವ ಥರ ಫೋಲ್ಡ್ ಬೇಕಾದ ಕಡೆ ಮಾಡಿ ಮುಕ್ಕೋಬೋದು, ಯಾವುದೇ ರೀತಿ ಇಲ್ಲ.